ಕರ್ನಾಟಕದಲ್ಲಿ ಡ್ರಗ್ಸ್ ದಂಧೆ ಲೀಲಾಜಾಲವಾಗಿ ಹೆಚ್ಚಾಗ್ತಾ ಇದೆ. ಶಾಲೆಯ ಮಕ್ಕಳಿಗೆ ಐಸ್ ಕ್ರೀಮ್ನಲ್ಲಿ ಕೊಡುವಂಥದ್ದು ನಡೀತಾ ಇದೆ. ಇವತ್ತು ಶಾಲೆಯ ಆವರಣಗಳು ಕೂಡ ಡ್ರಗ್ಸ್ನಿಂದ ಮುಕ್ತವಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ಪಾಲಕರು ಆತಂಕದಲ್ಲಿ ಇದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಮೊದಲು ಡ್ರಗ್ಸ್ಗೆ ಅವರು ಬಲಿಯಾಗ್ತಾರೆ, ಆ ನಂತರ ಮುಂದೆ ಡ್ರಗ್ ಪೆಡ್ಲರ್ ಆಗ್ತಾ ಇದ್ದಾರೆ. ಈ ಡ್ರಗ್ಸ್ ಜಾಲ ಕರ್ನಾಟಕದಲ್ಲಿ ಹೇಗೆ ಹಬ್ಬತ್ತೆ ಅಂದ್ರೆ, ಇದು ಓಪನ್ ಮಾರ್ಕೆಟ್ ಅಲ್ಲ, 1-to-1 ಚೈನ್ ಲಿಂಕ್ ಮೂಲಕ ಇದು ಹರಡ್ತಾ ಇರುವಂತದ್ದು. ಒಬ್ಬ ಯಾರು ಗ್ರಾಹಕ ಇರ್ತಾನೆ, ಆತ ಯಾರನ್ನ ಪರಿಚಯ ಮಾಡಿಸ್ತಾನೆ ಅವರಿಗೆ ಮಾತ್ರ ಇದು ಸಪ್ಲೈ ಆಗುವಂತದ್ದು. ಆಮೇಲೆ ಇದರ ಬಜೆಟ್ ಹೇಗಿದೆ, ಸಾವಿರಾರು ಕೋಟಿ ವ್ಯವಹಾರ ಇದರಲ್ಲಿ ನಡೀತಾ ಇದೆ. 1 ಗ್ರಾಮ್ ಸಿಂಥೆಟಿಕ್ ಡ್ರಗ್ಗೆ 4,500 to 5,000 ರೂಪಾಯಿವರೆಗೆ ನಡೀತಾವೆ. ಸೊ ಪಬ್ ಇರಬಹುದು, ಕ್ಲಬ್ ಇರಬಹುದು, ರೇವ್ ಪಾರ್ಟಿಗಳು ಇರಬಹುದು, ಲೀಲಾಜಾಲವಾಗಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂದ್ರೆ ಈ ಚೈನ್ ಲಿಂಕ್ ಸ್ಕೂಲು ಕಾಲೇಜು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ನೆಟ್ವರ್ಕ್ ಬಹಳ ವ್ಯಾಪಕವಾಗಿ ಹರಡಿಕೊಂಡಿದೆ.